ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನನ್ನ ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಹಾಕಿರ್ತೀನಿ. ಅಲ್ಲಿ ಕೂಡ ನೀವು ಜಾಯಿನ್ ಆಗಬಹುದು. ಮುಂದೆ ಇದೇ ರೀತಿಯ ಇನ್ಫಾರ್ಮೇಷನ್ಗಳನ್ನ ನಾನು ಅದರಲ್ಲಿ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಟೆಲಿಗ್ರಾಮಲ್ಲಿ ಜಾಯಿನ್ ಆಗಿ ಅಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಯಾವುದಾದ್ರೂ ಜಾಬ್ಗೆ ಅಪ್ಲೈ ಮಾಡೋದಾಗಿರ್ಬೋದು, ಬಸ್ ಪಾಸ್ ಅಪ್ಲೈ ಮಾಡ್ಬೋದು, ಮತ್ತು ಸ್ಕಾಲರ್ಶಿಪ್ ರಿಲೇಟೆಡ್ ಏನಾದರೂ ಅಪ್ಲಿಕೇಶನ್ ಹಾಕ್ಸೋದಿದ್ರೆ ಅಥವಾ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ನಾನು ಟೆಲಿಗ್ರಾಮ್ ಚಾನಲ್ಗೆ ಲಿಂಕ್ ಹಾಕಿರ್ತೀನಿ. ಜಾಯಿನ್ ಆಗಿ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ಇದಿಷ್ಟು KSRTC ವಿದ್ಯಾರ್ಥಿ ಬಸ್ ಪಾಸ್ ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. 2024-25ನೇ ಸಾಲಿನ ಶೈಕ್ಷಣಿಕ ವರ್ಷ ಆರಂಭ ಆಗಿದೆ. ಈಗಾಗಲೇ ಶಾಲೆಗಳು ಓಪನ್ ಆಗಿದ್ದು ಪದವಿ ಪೂರ್ವ ಕಾಲೇಜುಗಳು ಕೂಡ ಓಪನ್ ಆಗಿದೆ. ಈಗ KSRTC ವಿದ್ಯಾರ್ಥಿ ಬಸ್ ಪಾಸ್ ಅಪ್ಲಿಕೇಶನ್ ಹಾಕೋದಕ್ಕೆ ಆನ್ಲೈನಲ್ಲಿ ಅವಕಾಶನ ಕಲ್ಪಿಸಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಸೇವಾ ಸಿಂಧು ವೆಬ್ಸೈಟ್ ಮುಖಾಂತರ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋಬಹುದು. ಬಸ್ ಪಾಸ್ಗಾಗಿ ಅಥವಾ ನಿಮಗೇನಾದರೂ ಇಲ್ಲಿ ಸೇವಾ ಸಿಂಧುಲಿ ಅಪ್ಲಿಕೇಶನ್ ಹಾಕೊಳ್ಳೋದು ಗೊತ್ತಾಗ್ತಿಲ್ಲ ಅಂದರೆ ಹತ್ತಿರ ಇರುವಂತಹ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1ಗಳಲ್ಲಿ ಕೂಡ ಅಪ್ಲಿಕೇಶನ್ನ ಸಲ್ಲಿಸ್ಕೋಬಹುದು. ಇಲ್ಲಿ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ನೀವು ಅವರಿಗೆ ಸೇವಾ ಶುಲ್ಕವಾಗಿ 30 ರೂಗಳನ್ನು ಕೊಡಬೇಕಾಗುತ್ತೆ. ಇದು ಸರ್ಕಾರದಿಂದ ಆದೇಶ ಆಗಿರೋದು. ಕರ್ನಾಟಕ 1 ಮತ್ತು ಗ್ರಾಮ 1, ಬೆಂಗಳೂರು 1ಗಳಲ್ಲಿ ಅಪ್ಲಿಕೇಶನ್ ಹಾಕೋದಿದ್ರೆ 30 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಸೇವಾ ಸಿಂಧುಲಿ ನೀವೇ ಅಪ್ಲಿಕೇಶನ್ ಹಾಕ್ಕೊತೀರಾ ಅಂದರೆ ಅದಕ್ಕೆ ಯಾವುದೇ ರೀತಿ ಫೀಸ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಫ್ರೀಯಾಗಿರುತ್ತೆ, ತುಂಬ ಈಸಿ ಕೂಡ ಇರುತ್ತೆ. ಯಾರಾದರೂ ಅಪ್ಲಿಕೇಶನ್ ಹಾಕೊಳ್ಳೋರಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಲಿಂಕ್ ಮುಖಾಂತರ ಅಪ್ಲಿಕೇಶನ್ನ ಸಲ್ಲಿಸ್ಕೊಳ್ಳಿ. ವಿದ್ಯಾರ್ಥಿಗಳೇ ಬೇಕಿದ್ದರೂ ಡೈರೆಕ್ಟಾಗಿ ಅಪ್ಲಿಕೇಶನ್ನ ಸಲ್ಲಿಸ್ಕೋಬಹುದು. ಅಪ್ಲಿಕೇಶನ್ ಹಾಕಬೇಕಾದ್ರೆ ಆಧಾರ್ ಕಾರ್ಡ್ ನಂಬರ್ ಬೇಕಾಗುತ್ತೆ, ಮೊಬೈಲ್ ನಂಬರ್ ಬೇಕಾಗುತ್ತೆ, ಮತ್ತು ಶಾಲೆಯಿಂದ ನೀವು ಈ ಶಾಲೆಯ ವಿದ್ಯಾರ್ಥಿ ಆಗಿದ್ದೀರಾ ಅಥವಾ ಈ ಕಾಲೇಜಿನ ವಿದ್ಯಾರ್ಥಿ ಆಗಿದ್ದೀರಾ ಅನ್ನೋದಕ್ಕೆ ಅವ್ರ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ, ಬರೆದು ಕೊಡ್ತಾರೆ. ಆ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತು ಅಪ್ಲಿಕೇಶನ್ ಹಾಕಬೇಕಾದ್ರೆ ಮೊಬೈಲ್ ನಂಬರ್ ಕರೆಕ್ಟಾಗಿರೋದು ಹಾಕಿ. ಮೊಬೈಲ್ ನಂಬರ್ ಹಾಕಿದ್ಮೇಲೆ ಈ ಬಾರಿ ಡಿಜಿಟಲ್ ಕಾರ್ಡ್ ಮಾಡ್ತಾ ಇರೋದ್ರಿಂದ, ಸ್ಮಾರ್ಟ್ ಕಾರ್ಡ್ ಇರೋದ್ರಿಂದ ಅಪ್ಲಿಕೇಶನ್ ಹಾಕಿದ್ಮೇಲೆ ಸ್ಮಾರ್ಟ್ ಕಾರ್ಡ್ನ ಎಲ್ಲಿ ನೀವು ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಅಂತ ನಿಮಗೆ ಮೆಸೇಜ್ ಬರುತ್ತೆ. ಆ ಅಡ್ರೆಸ್ಗೆ ಹೋಗಿ ನಿಮ್ಮ ಸ್ಮಾರ್ಟ್ ಕಾರ್ಡ್ಗಳನ್ನ ನೀವು ಪಡ್ಕೋಬೇಕು. ಗೊತ್ತಲ್ವಾ ವಿದ್ಯಾರ್ಥಿ ಬಸ್ ಪಾಸ್ ಸ್ಮಾರ್ಟ್ ಕಾರ್ಡ್ ಯಾವ ಥರ ಇರುತ್ತೆ ಅನ್ನೋದು ಈಗಾಗಲೇ ಒಂದಷ್ಟು ಜನಕ್ಕೆ ಮಾಹಿತಿ ಅಂತ ಇರುತ್ತೆ. ನಿಮ್ಮ ಸ್ಮಾರ್ಟ್ ಕಾರ್ಡ್ಗಳನ್ನು ಅವರು ಕಳಿಸುವಂಥ ಅಡ್ರೆಸ್ಗಳಿಗೆ ಹೋಗಿ ನೀವು ಕಲೆಕ್ಟ್ ಮಾಡ್ಕೊಬೇಕು ಅನ್ನೋದನ್ನ ತಿಳಿಸಿದ್ದಾರೆ. ಅದಕ್ಕೋಸ್ಕರ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮೊಬೈಲ್ ನಂಬರ್ನ ಕರೆಕ್ಟಾಗಿರೋದು ಹಾಕಿ. ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರದಲ್ಲಿ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಪ್ರಯಾಣ ಸೌಲಭ್ಯ ಕೂಡ ಒದಗಿಸಿರುತ್ತೆ. ಅಕಸ್ಮಾತ್ ನೀವೇನಾದರೂ ನೆರೆ ರಾಜ್ಯದಲ್ಲಿ ಕರ್ನಾಟಕ ಬಿಟ್ಟು ತಮಿಳುನಾಡಲ್ಲಿ ಇದ್ದೀರಾ ಅಥವಾ ಕೇರಳದಲ್ಲಿ ಇದ್ದೀರಾ ಅಂದ್ಕೊಳ್ಳಿ. ಕರ್ನಾಟಕದ ಯಾವುದೋ ಒಂದು ಶಾಲೆಯಲ್ಲಿ ಅಥವಾ ಕಾಲೇಜಲ್ಲಿ ನೀವು ಓದುತ್ತಾ ಇದ್ದೀರಾ ಅಂದರೆ, ಅಥವಾ ಕರ್ನಾಟಕದ ವಿದ್ಯಾರ್ಥಿಗಳು ನೆರೆ ರಾಜ್ಯದ ಗಡಿ ಭಾಗಗಳಲ್ಲಿ ನೀವೇನಾದರೂ ಅಲ್ಲಿರುವಂತಹ ಶಾಲಾ ಕಾಲೇಜುಗಳಲ್ಲಿ ಓದುತ್ತಾ ಇದ್ದರೆ ಅಂಥವ್ರಿಗೆ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ಬಸ್ ಪಾಸ್ ವಿತರಣೆ ಪಡೆಯೋ ಅವಕಾಶ ಇದೆ ಅಂತ ಕೂಡ ತಿಳಿಸಿದ್ದಾರೆ. ಇದ್ರ ಜೊತೆಗೆ ಪಾಸ್ ಅಪ್ಲೈ ಮಾಡೋದಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ಫೀಸ್ ಇದೆ ಅಂತ ನೋಡೋದಾದರೆ, ಪ್ರಾಥಮಿಕ ಶಾಲೆ ಇವ್ರಿಗೆ 10 ತಿಂಗಳು ಪಾಸ್ ಇರುತ್ತಲ್ವ, ಎಲ್ರಿಗೂ ಕೂಡ 10 ತಿಂಗಳು ಪಾಸ್ ಇರುತ್ತೆ. ITI ಮಾತ್ರ 12 ತಿಂಗಳು ಇರುತ್ತೆ. 150 ಸಾಮಾನ್ಯ ವಿದ್ಯಾರ್ಥಿಗಳಿಗೆ, SC STಗೂ ಕೂಡ ಸೇಮ್ ಇದೆ. ಮತ್ತು ಪ್ರೌಢಶಾಲೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ, ಬಾಲಕರಿಗೆ 750 ಮತ್ತು ಪರಿಶಿಷ್ಟ SC STಗೆ 150 ಇರುತ್ತೆ. ಪ್ರೌಢಶಾಲಾ ಬಾಲಕಿಯರಿಗೆ 550 ರೂಪಾಯಿ ಇರುತ್ತೆ. SC STಗೆ 150 ಇರುತ್ತೆ. ಇನ್ನು ಕಾಲೇಜು ಅಥವಾ ಡಿಪ್ಲೊಮೊ ಕೋರ್ಸ್ ಮಾಡ್ತಿರೋಂತಹ ವಿದ್ಯಾರ್ಥಿಗಳಿಗೆ, ಬಾಲಕರಿಗೆ ಮತ್ತು ಹುಡುಗಿಯರಿಗೆ ಸೇಮ್ ಇದೆ. ಅಂದರೆ ಫೀಸ್ ಬಂದು 1050. ಅದರಲ್ಲಿ SC STಗೆ 150 ಇರುತ್ತೆ. ಇನ್ನು ITI ವಿದ್ಯಾರ್ಥಿಗಳಿಗೆ 12 ತಿಂಗಳಿಗೆ ಪಾಸ್ ಬಂದು 1310 ರೂಪಾಯಿ ಇರುತ್ತೆ. SC STಗೆ 110 ರೂಪಾಯಿ ಅಷ್ಟೇ ಇರುತ್ತೆ ಫೀಸು. ನೆಕ್ಸ್ಟು ವೃತ್ತಿಪರ ಕೋರ್ಸ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ 10 ತಿಂಗಳಿಗೆ 1550 ರೂಪಾಯಿ ಇರುತ್ತೆ. SC STಗೆ 150 ರೂಪಾಯಿ ಇರುತ್ತೆ. ಇನ್ನು ಸಂಜೆ ಕಾಲು PhD ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ 10 ತಿಂಗಳಿಗೆ 1350 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಜೊತೆಗೆ SC ST ವಿದ್ಯಾರ್ಥಿಗಳು 150 ರೂಪಾಯಿನ ಪೇ ಮಾಡಬೇಕಾಗತ್ತೆ. ಇದಿಷ್ಟು KSRTC ವಿದ್ಯಾರ್ಥಿಗಳು KSRTC ಬಸ್ ಪಾಸ್ ಅಪ್ಲಿಕೇಶನ್ ಹಾಕೋದಕ್ಕೆ ಇರುವಂತಹ ರೂಲ್ಸ್ಗಳು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನನ್ನ ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಹಾಕಿರ್ತೀನಿ. ಅಲ್ಲಿ ಕೂಡ ನೀವು ಜಾಯಿನ್ ಆಗಬಹುದು. ಮುಂದೆ ಇದೇ ರೀತಿಯ ಇನ್ಫಾರ್ಮೇಷನ್ಗಳನ್ನ ನಾನು ಅದರಲ್ಲಿ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಟೆಲಿಗ್ರಾಮಲ್ಲಿ ಜಾಯಿನ್ ಆಗಿ ಅಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಯಾವುದಾದ್ರೂ ಜಾಬ್ಗೆ ಅಪ್ಲೈ ಮಾಡೋದಾಗಿರ್ಬೋದು, ಬಸ್ ಪಾಸ್ ಅಪ್ಲೈ ಮಾಡ್ಬೋದು, ಮತ್ತು ಸ್ಕಾಲರ್ಶಿಪ್ ರಿಲೇಟೆಡ್ ಏನಾದರೂ ಅಪ್ಲಿಕೇಶನ್ ಹಾಕ್ಸೋದಿದ್ರೆ ಅಥವಾ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ನಾನು ಟೆಲಿಗ್ರಾಮ್ ಚಾನಲ್ಗೆ ಲಿಂಕ್ ಹಾಕಿರ್ತೀನಿ. ಜಾಯಿನ್ ಆಗಿ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ಇದಿಷ್ಟು KSRTC ವಿದ್ಯಾರ್ಥಿ ಬಸ್ ಪಾಸ್ ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.